ಕ್ವಾಲಿಟಿ ಆಫ್ ದ ಕ್ವಾಂಟಿಟಿ ಆರ್ ಕ್ವಾಲಿಟಿ ಆಫ್ ದ ಬ್ಲಡ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಕ್ವಾಲಿಟಿ ಅಂದ್ರೆ ಅದರಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ ಬಟ್ ಐರನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಈ ಅನೇಮಿಯಾ ಒಂದು ಬರುತ್ತೆ. ಆಮೇಲೆ ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಅನೇಮಿಯಾ ಇರುತ್ತೆ. ಸೊ ಈ ಅನೇಮಿಯಾ ಆಸ್ ಎ ಪ್ರೈಮರಿ ಡಿಸೀಸ್ ಇಟ್ ಸೆಲ್ಫ್, ಇದೇ ಒಂದು ಡಿಸೀಸ್ ಆಗಿ ಇರಬಹುದು. ನಾವು ಏನು ಆಹಾರ ತಿಂತೀವಿ ಜೀರ್ಣ ಚೆನ್ನಾಗಾಗತ್ತೆ. ಸೊ ಯಾವಾಗ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೋ ನಾವು ಅನೇಮಿಯಾದಿಂದ ನಿಧಾನಕ್ಕೆ ಹೊರಗಡೆ ಬರ್ಬೋದು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅನಿಮಿಯಾ ಅಥವಾ ರಕ್ತಹೀನತೆ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಲಿತ್ ಅವರು, ಖ್ಯಾತ ಆಯುರ್ವೇದ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ರಕ್ತಹೀನತೆ ಅಥವಾ ಅನಿಮಿಯಾ ಅಂದ್ರೆ ಏನು, ಏನೇನು ಲಕ್ಷಣಗಳಿರುತ್ತೆ ಇದರಲ್ಲಿ, ಹಾಗೆ ಏನಾದ್ರು ಟೈಪ್ಸ್ ಇದೆಯಾ ಅನಿಮಿಯಾದಲ್ಲಿ ಅಂತ? ಯೂಶುವಲಿ ಅನೇಮಿಯಾ ಅಥವಾ ರಕ್ತಹೀನತೆ ಅಂದರೆ ಇದು ಒಂದು ಏನಾಗಿದೆ ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ಮೇಜರ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಂದರೆ ಯೂಶುವಲಿ ಮೆಜಾರಿಟಿ ಆಫ್ ದ ಪೀಪಲಲ್ಲಿ ನಾವು ಅನೇಮಿಯಾ ನೋಡ್ತೀವಿ ಗ್ಲೋಬಲಿ, ಆಯಿತಾ. ಆಮೇಲೆ ಅದ್ರ ಜೊತೆಗೆ ಒನ್ ಆಫ್ ದ ಪ್ರಿವಲೆಂಟ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್. ಅಂದರೆ ನಮ್ಮ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಈ ಅನೇಮಿಯಾ ಒಂದು ಬರುತ್ತೆ. ಆಮೇಲೆ ಸಾಮಾನ್ಯವಾಗಿ ತುಂಬ ಜನರಲ್ಲಿ ಅನೇಮಿಯಾ ಇರುತ್ತೆ. ಸೊ ಈ ಅನೇಮಿಯಾ ಅಂದರೆ ಬೇಸಿಕಲಿ ಏನಂತಾರೆ, ಕ್ವಾಲಿಟಿ ಆಫ್ ದ ಕ್ವಾಂಟಿಟಿ ಆರ್ ಕ್ವಾಲಿಟಿ ಆಫ್ ದ ಬ್ಲಡ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಕ್ವಾಲಿಟಿ ಅಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ ಬಟ್ ಐರನ್ ಕಮ್ಮಿ ಆಗ್ತಾ ಹೋಗುತ್ತೆ, ಇದನ್ನು ನಾವು ಅನೇಮಿಯಾ ಅಂತೀವಿ. ಅಥವಾ RBC ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಇದನ್ನು ನಾವು ಅನೇಮಿಯಾ, ರೆಡ್ ಬ್ಲಡ್ ಸೆಲ್, ಕೆಂಪು ರಕ್ತ ಕಣ ಅಂತೀವಿ. ಸೊ ಇದನ್ನು ನಾವು ಅನೇಮಿಯಾ ಅಂತೀವಿ. ಅಥವಾ ಏನಂತಾರೆ, ಕ್ವಾಂಟಿಟಿ ವೈಸು ಕಮ್ಮಿ ಆಗ್ಬೋದು, ಕ್ವಾಲಿಟಿ ವೈಸು ಕಮ್ಮಿ ಆಗ್ಬೋದು. ಅಂದರೆ ಈಗ ಸೈಜು, ರಕ್ತ ಕಣಗಳದ್ದು ಸೈಜ್ಗಳು ಕಮ್ಮಿ ಆದರೆ ಕೆಲವೊಮ್ಮೆ ಅದು ಅನೇಮಿಯಾ ಉಂಟು ಮಾಡ್ತದೆ. ಸೊ ಬೇಸಿಕಲಿ ಓವರ್ ಆಲ್ ಅನೇಮಿಯಾ ಅಂದರೆ ಇದು ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಕ್ವಾಲಿಟೇಟಿವ್ ಆರ್ ಕ್ವಾಂಟಿಟೇಟಿವ್ ರಿಡಕ್ಷನ್ ಇನ್ ದ ಕ್ವಾಲಿಟಿ ಆಫ್ ಬ್ಲಡ್ ಸೆಲ್ಸ್. ಸೊ ಹಾಗಾಗಿ ಇದನ್ನು ನಾವು ಅನೇಮಿಯಾ ಅಂತೀವಿ. ಇದು ಯೂಶ್ವಲಿ ನಾನು ಹೇಳ್ದಂಗೆ ಒಂದು ತುಂಬ ಜನರಲ್ಲಿ ನಾವು ನೋಡ್ತೀವಿ. ಸೊ ಈ ಅನೇಮಿಯಾ ಆಸ್ ಎ ಪ್ರೈಮರಿ ಡಿಸೀಸ್ ಇಟ್ ಸೆಲ್ಫ್, ಇದೇ ಒಂದು ಡಿಸೀಸ್ ಆಗಿ ಇರಬಹುದು ಒಂದು. ಎರಡನೇದು, ಇದು ಬೇರೆ ಡಿಸೀಸಿನ ಒಂದು ಉಪದ್ರವ ಇರಬಹುದು. ಮೂರನೇದು, ಒಂದು ಕಾಂಪ್ಲಿಕೇಶನ್ ಅಥವಾ ಸೈಡ್ ಎಫೆಕ್ಟ್ಸ್ ಇಂದನೂ ಆಗಬಹುದು. ಸೊ ಹಾಗಾಗಿ ಇದೇ ಒಂದು ಪ್ರೈಮರಿ ಡಿಸೀಸು. ಎರಡನೇದು, ಯಾವುದಾದ್ರೂ ಬೇರೆ ಡಿಸೀಸ್ ಇಂದ ಇದು ಏನಂತಾರೆ ಕಾಂಪ್ಲಿಕೇಶನ್ಸ್ ಇರಬಹುದು, ಅಥವಾ ಯಾವುದಾದ್ರೂ ಬೇರೆ ಮೆಡಿಸಿನ್ ಇರಬಹುದು, ಅಥವಾ ಬೇರೆ ಡ್ರಗ್ಸಿನ ಸೈಡ್ ಎಫೆಕ್ಟ್ಸು ಇರಬಹುದು. ಸೊ ಈ ಮೂರಲ್ಲೂ ನಾವು ಅನೇಮಿಯಾವನ್ನು ನೋಡ್ತೀವಿ. ಸೊ ಇದು ಲಕ್ಷಣ ಯೂಶ್ವಲಿ ಏನಿರುತ್ತೆ ಅಂದರೆ, ಒಂದು ಆಯುರ್ವೇದದಲ್ಲಿ ಇದನ್ನ ಪಾಂಡು ಅಂತೀವಿ, ನಾವು ಪಾಂಡು ರೋಗ ಅಂತೀವಿ. ಪಾಂಡು ಅಂದರೆ ಒಂದು ಪೇಲ್ ಕಲರ್. ಜಾಂಡಿಸಲ್ಲಿ ಹೇಗೆ ನಾವು ಸ್ಕಿನ್ ಕಲರ್ ಎಲ್ಲೋ ಆಗುತ್ತೆ, ಕಂಜಂಕ್ಟೈವಾ ಎಲ್ಲೋ ಆಗುತ್ತೆ, ಅದೇ ಥರ ಈ ಅನೇಮಿಯಾದಲ್ಲಿ ನಮ್ಮ ಸ್ಕಿನ್ ಕಲರ್ ಒಂಥರ ಪೇಲ್ ಆಗುತ್ತೆ. ಯೂಶ್ವಲಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ, ಒಂಥರ ಪೇಲ್ ಡಲ್ ಸ್ಕಿನ್ ಇರುತ್ತೆ. ಅದು ಬಿಟ್ಟು ಕಂಜಂಕ್ಟೈವಾ ನಾವು ರಕ್ತದಲ್ಲಿ ನೋಡ್ತೀವಿ ಯೂಶ್ವಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ. ಸೊ ಕಂಜಂಕ್ಟೈವಾ ಒಂಥರ ಪೇಲ್ ಇರುತ್ತೆ, ವೈಟಿಶ್ ಇರುತ್ತೆ. ಸೊ ಇದು ಒಂದು ಅನೇಮಿಯಾದ ಲಕ್ಷಣ ಇರುತ್ತೆ. ಎರಡನೇದು, ತುಂಬ ತುಂಬ ಕ್ರಾನಿಕ್ ಅಥವಾ ಸ್ವಲ್ಪ ಅನೇಮಿಯಾ ಇದ್ರೆ ಬ್ರೆತ್ಲೆಸ್ನೆಸ್ ಇರುತ್ತೆ, ನಡೆದ್ರೆ ಮೇಲ್ ಉಸಿರು ಬರುತ್ತೆ. ಇದು ಒಂದು ಸಾಮಾನ್ಯವಾಗಿ ಲಕ್ಷಣ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತೀವಿ. ಅದು ಬಿಟ್ಟು ಡ್ರೈನೆಸ್ ಆಫ್ ದ ಸ್ಕಿನ್, ಯಾವಾಗ ನಮ್ಮ ರಕ್ತ ಕಮ್ಮಿ ಆಗ್ತಾ ಹೋಗುತ್ತೋ ಸ್ಕಿನ್ ಯೂಶ್ವಲಿ ಬೇಗ ಡ್ರೈ ಆಗ್ತಾ ಹೋಗುತ್ತೆ. ಜೊತೆಗೆ ಎಡಿಮಾಗಳಿರುತ್ತೆ. ಇದೆಲ್ಲ ಸ್ವಲ್ಪ ಏನಂತಾರೆ ಕ್ರಾನಿಕ್ ಅನೇಮಿಯಾಸ್ ಇದ್ರೆ ಈ ಎಲ್ಲ ಸಿಂಪ್ಟಮ್ಸು ನೋಡ್ತೀವಿ. ಅರ್ಲಿ ಅನೇಮಿಯಾದಲ್ಲಿದ್ರೆ ಎಲ್ಲ ಸಿಂಪ್ಟಮ್ಸು ಕಾಣಬೇಕಂತ ಅವಶ್ಯಕತೆ ಇಲ್ಲ, ಯಾವ್ದಾದ್ರು ಒಂದೆರಡು ಸಿಂಪ್ಟಮ್ಸ್ ಇರುತ್ತೆ. ಬಟ್ ಕ್ರಾನಿಕ್ ಆಗ್ತಾ ಹೋದಂಗೆ ಇದೆಲ್ಲ ಲಕ್ಷಣ ಬರುತ್ತೆ. ಕೆಲವೊಮ್ಮೆ ಎದೆ ಬಡಿತ, ಪಾಲ್ಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಲ್ಪ ನಡೆದ್ರೆ ಸುಸ್ತಾಗತ್ತೆ, ಮೇಲುಸಿರು ಬರುತ್ತೆ, ಸ್ಕಿನ್ ಡ್ರೈನೆಸ್ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಸ್ವೆಟ್ಟಿಂಗೇ ಬರೋದಿಲ್ಲ, ತುಂಬ ಜನ ಬಿಸಿಲಲ್ಲಿ ಕೂತಿದ್ರೂ ಅವ್ರು ಬೆವರೋದಿಲ್ಲ. ಸೊ ಹಾಗಾಗಿ ಇದು ಒಂದು ಲಕ್ಷಣ ಇರುತ್ತೆ ಅನೇಮಿಯಾದು. ಜೊತೆಗೆ ಏನಂತಾರೆ ಊತ, ಕೈ ಕಾಲು ಊತ ಬರೋದು. ಸೊ ಆಮೇಲೆ ಟಂಗ್ ಕೋಟೆಡ್ ಇರುತ್ತೆ ಅಥವಾ ಬಾಲ್ಡ್ ಟಂಗ್ ಇರುತ್ತೆ. ಕೆಲವೊಮ್ಮೆ ಏನಂತಾರೆ ಟಂಗ್ ಒಂಥರ ಶೈನಿಂಗ್ ಇರುತ್ತೆ, ಬಾಲ್ಡ್ ಇರುತ್ತೆ. ಸೊ ಇದೆಲ್ಲ ಲಕ್ಷಣ ಸಾಮಾನ್ಯವಾಗಿ ನಾವು ಅನೇಮಿಯಾ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ. ಅದು ಬಿಟ್ಟು ಜೊತೆಗೆ ಏನಾದ್ರೂ ಬೇರೆ ತೊಂದರೆಯಿಂದ ಅನೇಮಿಯಾ ಆದ್ರೆ ಆ ತೊಂದರೆ ಲಕ್ಷಣಗಳಿರುತ್ತೆ. ಅಥವಾ ಯಾವ್ದಾದ್ರು ಈಗ ಸಪೋಸ್ ಕ್ಯಾನ್ಸರ್ ಅಂತ ಡಿಸೀಸ್ ಅಲ್ಲಿ ತುಂಬಾ ಕಿಮೋಥೆರಪಿ ಎಲ್ಲ ತಗೋತಾ ಇರ್ತಾರೆ ಪೇಷಂಟು. ಸೊ ಯೂಶ್ವಲಿ ಈ ಕಿಮೋಥೆರಪಿ ಡ್ರಗ್ಸ್ ಆಸ್ ಎ ಸೈಡ್ ಎಫೆಕ್ಟ್ಸು ಹಿಮೋಗ್ಲೋಬಿನ್ ನ ಕಮ್ಮಿ ಮಾಡ್ತದೆ, ಅಥವಾ ವೈಟ್ ಬ್ಲಡ್ ಸೆಲ್ಸ್, ವೈಟ್ ಏನು ಬಿಳಿ ರಕ್ತ ಕಣ ಅದನ್ನ ಕಮ್ಮಿ ಮಾಡ್ತದೆ. ಆಮೇಲೆ ಇದೊಂದು ಏನಂತಾರೆ ಈ ಕ್ಯಾನ್ಸರ್ ಡಿಸೀಸ್ ಅಲ್ಲಿ, ಆಮೇಲೆ ಆ ಡಿಸೀಸಿನ ಟ್ರೀಟ್ಮೆಂಟ್ ಅಲ್ಲಿ ಅನೇಮಿಯಾ ಒಂದು ಕಾಮನ್ ಆಗಿ ನಾವು ನೋಡ್ತೀವಿ ಆಸ್ ಎ ಸೈಡ್ ಎಫೆಕ್ಟ್ಸ್. ಈ ಅನಿಮಿಯಾ ಅಥವಾ ರಕ್ತಹೀನತೆ ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಯಾಕಾಗಿ?
ಯೂಶ್ವಲಿ ಏನಾಗುತ್ತೆ, ಮಹಿಳೆಯರಲ್ಲಿ ಮಂತ್ಲಿ ಸೈಕಲ್ಸ್ ಇರುತ್ತೆ ಕೆಲವೊಮ್ಮೆ. ಮೋರ್ ಆಫ್ ಹಾರ್ಮೋನಲ್ ರೋಲ್ ತುಂಬ ಇರುತ್ತೆ ಯೂಶ್ವಲಿ ಫಿಮೇಲಲ್ಲಿ. ಸೊ ಯಾವಾಗ ನಮ್ಮ ಸೈಕಲ್ಸ್ ಅಥವಾ ಮಹಿಳೆಯರಲ್ಲಿ ಸೈಕಲ್ಸ್ ಇರುತ್ತಲ್ಲ, ರೆಗ್ಯುಲರ್ ಆಗಿಯೂ ತುಂಬ ಬ್ಲೀಡಿಂಗ್ ಇದ್ದರೆ, ಆಮೇಲೆ ಏನೋ ಡಿಸ್ಫಂಕ್ಷನಲ್ ಯುಟಿರೈಲ್ ಬ್ಲೀಡಿಂಗ್ ಅಂತೀವಿ, ಮೆನೋರೇಜಿಯಾ ಅಥವಾ ಮೆಟ್ರೋರೇಜಿಯಾ ಅಂತೀವಿ, ಈ ಥರ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಮೇಜರ್ ಕಾರಣ ನಾವು ಹೆಂಗಸರಲ್ಲಿ ಅಥವಾ ವಿಮೆನ್ ಅಲ್ಲಿ ಅನೇಮಿಯಾ ಒಂದು ಸಾಮಾನ್ಯವಾಗಿ ನೋಡ್ತೀವಿ. ಎರಡನೇದು, ತುಂಬ ವಿಮೆನ್ಸ್ ಅಲ್ಲಿ PCOD ಇರ್ತದೆ, ಥೈರಾಯ್ಡ್ ಇಶ್ಯೂ ಇರ್ತದೆ. ಸೊ ಯಾವಾಗ ಅವರು ಥೈರಾಯ್ಡಿಗೆ PCODಗೆ ತುಂಬ ಸಪ್ಲಿಮೆಂಟ್ಸು ಅಥವಾ ಮೆಡಿಸಿನ್ಸ್ ತಗೋತಾ ಇರ್ತಾರೆ, ಕೆಲವೊಮ್ಮೆ ಅದ್ರ ಸೈಡ್ ಎಫೆಕ್ಟ್ಸ್ ಇಂದಾನು ಅನೇಮಿಯಾ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬ ಈ ಏನಂತಾರೆ, ವಿಮೆನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದೆ, ಅಥವಾ ಮೆಟಬಾಲಿಸಮ್ ಸ್ಲಗ್ಗಿಶ್ ಇರುತ್ತೆ, ಮೆಟಬಾಲಿಸಮ್ ಚೆನ್ನಾಗಿರೋದಿಲ್ಲ, ಅಥವಾ ಐರನ್ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇರುತ್ತೆ, ಐರನ್ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಜೊತೆಗೆ ಈ ಪ್ರಾಬ್ಲಮ್, ಸೈಕಲ್ಸ್ ಪ್ರಾಬ್ಲಮ್ ನಾನು ಹೇಳ್ದ ಹಾಗೆ. ಸೊ ಇದೆಲ್ಲ ಇರೋದ್ರಿಂದ, ಇದೆಲ್ಲ ಸ್ಪೆಸಿಫಿಕ್ ಟು ವಿಮೆನ್ ಹೆಲ್ತ್. ಸೊ ಇದೆಲ್ಲ ಇರೋದ್ರಿಂದ ಸಾಮಾನ್ಯವಾಗಿ ನಾವು ವಿಮೆನಲ್ಲಿ ಅನೇಮಿಯಾ ಜಾಸ್ತಿಯಾಗಿ ನೋಡ್ತೀವಿ. ಓಕೆ, ಸ್ಟ್ರೆಸ್ ಇಂದ ಈ ಅನಿಮಿಯಾ ಟ್ರಿಗರ್ ಆಗುವಂಥದ್ದು ಜಾಸ್ತಿ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ? ಸ್ಟ್ರೆಸ್ಸಿಂದ ಡೈರೆಕ್ಟ್ ಆಗಿ ಅನೇಮಿಯಾ ಆಗೋದಿಲ್ಲ, ಬಟ್ ಸ್ಟ್ರೆಸ್ಸಿಂದ ನಾವು ನಿದ್ದೆ ಸರಿ ಮಾಡ್ದಲೇ ಇರೋದು, ಊಟ ತಿಂಡಿ ಸರಿ ಮಾಡ್ದಲೇ ಇರೋದು, ಅಥವಾ ನಮ್ಮ ಡೈಜೆಷನ್ ಸಿಸ್ಟಮ್ನ ಹಾಳು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಸ್ಟ್ರೆಸ್ಸು ಅನೇಮಿಯಾನೂ ಉಂಟು ಮಾಡಬಹುದು, ಅಥವಾ ಅನೇಮಿಯಾ ಜೊತೆಗೆ ಬೇರೆ ತೊಂದರೆನೂ ಉಂಟು ಮಾಡ್ತದೆ. ಸೊ ತುಂಬ ಸ್ಟ್ರೆಸ್ ತಗೊಂಡು ನಾವು ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು ಕಲ್ತ್ಬಿಟ್ರೆ ಅನೇಮಿಯಾ ಆಗೋದಿಲ್ಲ. ಸ್ಟ್ರೆಸ್ ತಗೊಂಡು ನಾವು ಸ್ಟ್ರೆಸ್ ಜೊತೆಗೆ ಬೇರೆ ಏನೋ ಏನಂತಾರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಲಿಲ್ಲ ಅಂದರೆ ಸ್ಟ್ರೆಸ್ ಜೊತೆಗೆ ಅನೇಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಅನೀಮಿಯಾಗೆ ಡಯಟರಿ ಸೋರ್ಸಸ್ ಯಾವುದೆಲ್ಲ ಇದೆ? ಯಾವ್ಯಾವ ರೀತಿಯ ಆಹಾರವನ್ನು ಸೇವಿಸಿದ್ರೆ ಅನೀಮಿಯಾ ಕಮ್ಮಿ ಆಗುತ್ತೆ? ಯೂಶ್ವಲಿ ನಮ್ಮ ಡಯಟಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕಂದ್ರೆ, ಯಾವುದು ನಮ್ಮ ಡಯಟಿಂದ ನಮ್ಮ ನ್ಯೂಟ್ರಿಷನ್ನ ಜಾಸ್ತಿ ಮಾಡ್ತದೆ, ಅಥವಾ ಯಾವ ಡಯಟ್ ನಮ್ಮ ರಕ್ತಕ್ಕೆ ಹೆಲ್ಪ್ ಆಗ್ತದೆ, ರಕ್ತ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಕ್ವಾಂಟಿಟಿಗೋಸ್ಕರ ಹೆಲ್ಪ್ ಮಾಡ್ತದೆ ಅಂಥ ಡಯಟನ್ನು ನಾವು ಬಳಸಬೇಕಾಗತ್ತೆ. ಸೊ ಯೂಶ್ವಲಿ ಮೇಜರ್ ಆಗಿ ನಾವು ಒಳ್ಳೆಯ ಸೊಪ್ಪು ತರಕಾರಿ ಬಳಸೋದ್ರಿಂದ, ಲೀಫಿ ವೆಜಿಟೇಬಲ್ಸ್ ಅಂತೀವಿ. ಸೊ ಲೀಫಿ ವೆಜಿಟೇಬಲ್ಸ್ ತಗೊಳ್ಳೋದ್ರಿಂದ ಅದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ, ಅನೇಮಿಯಾಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು, ಕ್ಯಾರೆಟ್ ಇರಬಹುದು, ಬೀಟ್ರೋಟ್ ಇರಬಹುದು. ಸೊ ಈ ಕ್ಯಾರೆಟ್ ಬೀಟ್ರೋಟಲ್ಲಿ ಸ್ವಲ್ಪ ಹೀಮ್ ಕಂಟೆಂಟ್ ಅಂದರೆ ಐರನ್ ಕಂಟೆಂಟ್ ಹೇಗೇನು ಜಾಸ್ತಿ ಇರುತ್ತೆ, ಇದರಿಂದನೂ ನಮ್ಮ ಅನೇಮಿಯಾಕ್ಕೆ ಒಳ್ಳೇದಾಗುತ್ತೆ. ಯೂಶ್ವಲಿ ನಾವು ಹೇಳ್ತೀವಿ ಪೇಷಂಟ್ಸಿಗೆ, ಒಳ್ಳೆ ಬೀಟ್ರೋಟ್ ತಗೊಳ್ಳಿ, ಕ್ಯಾರೆಟ್ ತಗೊಳ್ಳಿ, ಜೊತೆಗೆ ಪೊಮೊಗ್ರಾನೆಟ್, ದಾಳಿಂಬೆ. ಸೊ ಇದ್ರದ್ದೆಲ್ಲ ಜ್ಯೂಸ್ ಬಳಸೋದ್ರಿಂದ ಅನೇಮಿಯಾಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಆಯುರ್ವೇದದಲ್ಲಿ ಕೆಲವೊಂದು ಡೈಲಿ ಹನಿ ತಗೊಳ್ಳೋದ್ರಿಂದ, 1 ಚಮಚ ಹನಿ, ಒಳ್ಳೆಯ ಪ್ಯೂರ್ ಹನಿ ತಗೊಳ್ಳೋದ್ರಿಂದ ಶೋಣಿತ ಸ್ಥಾಪನ, ಇದು ರಕ್ತವನ್ನು ಸ್ಥಾಪನೆ ಮಾಡ್ತದೆ ಅಂತ ಹೇಳುತ್ತೆ. ಸೊ ಹನಿನೂ ನಾವು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಅನೇಮಿಯಾ ಪೇಷಂಟ್ಸಿಗೆ ಒಳ್ಳೇದಾಗ್ಬೋದು. ಅದು ಬಿಟ್ಟು ಕೊಮ್ಮೆ ಸೊಪ್ಪು ಅಂತ ಕೇಳಿರ್ಬೋದು ನೀವು, ಪುನರ್ನವ ಅಂತೀವಿ ನಾವು. ಸೊ ಆಯುರ್ವೇದದಲ್ಲಿ ಪುನರ್ನವ ಅಂತ ಒಂದು ಸೊಪ್ಪು ಬರುತ್ತೆ, ನಾವು ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಥವಾ ಕೊಮ್ಮೆ ಗಿಡ ಅಂತೀವಿ. ಸೊ ಈ ಎಲೆದು ಜ್ಯೂಸ್ ತಗೊಳ್ಳೋದ್ರಿಂದ ಒಳಗಡೆ ಏನಾದರೂ ತೊಂದರೆ ಇದ್ದು, ಕಿಡ್ನಿ ಸಮಸ್ಯೆ ಇದ್ದು ಅಥವಾ ಲಿವರ್ ಪ್ರಾಬ್ಲಮ್ ಇದ್ದು ಅನೇಮಿಯಾ ಆಗ್ತಾ ಇದ್ರೆ ಈ ಸೊಪ್ಪು ಒಂದು ಒಳ್ಳೆಯ ಕೆಲಸ ಮಾಡ್ತದೆ, ಇದರಿಂದ ಹಿಮೋಗ್ಲೋಬಿನ್ ಚೆನ್ನಾಗಾಗತ್ತೆ. ಸೊ ಈ ರೀತಿ ಡೈಲಿ ಹನಿ ತಗೊಳ್ಳೋದ್ರಿಂದ ಅಥವಾ ನೆಲ್ಲಿಕಾಯಿ ಪೌಡ್ರು ಬಳಸೋದ್ರಿಂದ, ಆಮೇಲೆ ಒಳ್ಳೆಯ ಸೊಪ್ಪು ತರಕಾರಿ, ಬೀಟ್ರೋಟು, ಕ್ಯಾರೆಟು, ದಾಳಿಂಬೆ, ಆಮೇಲೆ ಒಣ ದ್ರಾಕ್ಷಿ, ಇದನ್ನೆಲ್ಲ ಬಳಸೋದ್ರಿಂದ, ಆಮೇಲೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನೋದ್ರಿಂದ, ಆಮೇಲೆ ನಮ್ಮ ಮೆಟಬಾಲಿಸಮ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ, ಅಂದರೆ ಮೆಟಬಾಲಿಸಮ್ ಚೆನ್ನಾಗಂದರೆ ಪದೇ ಪದೇ ಆವಾಗ ಸ್ವಲ್ಪ ಜೀರಿಗೆ, ಓಂಕಾಳು, ಶುಂಠಿ ಇಂಥದ್ದೆಲ್ಲ ಬಳಸೋದ್ರಿಂದ ನಾವು ಏನು ಆಹಾರ ತಿಂತೀವಿ ಜೀರ್ಣ ಚೆನ್ನಾಗಾಗತ್ತೆ, ಈ ಆಹಾರದ ಪೌಷ್ಟಿಕಾಂಶ ಏನಿರುತ್ತೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಯಾವಾಗ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೋ ನಾವು ಅನೇಮಿಯಾದಿಂದ ನಿಧಾನಕ್ಕೆ ಹೊರಗಡೆ ಬರಬಹುದು. ಸರ್, ಆಗ್ಲೇ ಮಾತಾಡ್ತಾ ನೀವು ಹಲವು ಕಾಯಿಲೆಗಳಿಂದ ಈ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಯಾವ ಕಾಯಿಲೆಗಳಿಂದ ಅನಿಮಿಯಾ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ? ಆಸ್ ಹೇಳ್ದಂಗೆ ಇದು ಅನೇಮಿಯಾ ಒಂದು ಯಾವುದೋ ಬೇರೆ ತೊಂದರೆಯಿಂದ ಇದು ಉಪದ್ರವ ಇರ್ಬೋದು ಅಥವಾ ಕಾಂಪ್ಲಿಕೇಶನ್ನು ಇರಬಹುದು. ಸೊ ಕೆಲವು ಸಾಮಾನ್ಯವಾಗಿ ಯಾವುದು ಅನೇಮಿಯಾನ ಮಾಡ್ತದೆ ಅಂತ ಬಾಡಿಯಲ್ಲಿ ಅಂದರೆ, ಒಂದು ವಿಮೆನ್ಸಲ್ಲಿ ನಾನು ಹೇಳ್ದ ಹಾಗೆ ಈ ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂತೀವಿ, ಸೈಕಲ್ಸ್ ಇರ್ರೆಗ್ಯುಲರ್ ಇದ್ದು ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಅದು ಒಂದು. ಎರಡನೇದು ಮೆಟ್ರೋರೇಜಿಯಾ, ಅನ್ಎಕ್ಸ್ಪ್ಲೈನ್ಡ್ ಎಂಡೋಮೆಟ್ರಿಯೋಸಿಸ್ಸು, ಅದರಿಂದ ತುಂಬ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ.
ಸೊ ಸಾಮಾನ್ಯವಾಗಿ ಇದು ವಿಮೆನ್ನಲ್ಲಿ ಅನೇಮಿಯಾ ಸಾಮಾನ್ಯವಾಗಿ ಮಾಡ್ತದೆ, ಆಯ್ತಾ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಥೈರಾಯ್ಡು, PCOD ಈ ತೊಂದರೆ ಇದ್ದಾಗ ಇದರಿಂದ ನಾವು ಬೇರೆ ತುಂಬ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ಈ ಮೆಡಿಕೇಶನಿನ ಸೈಡ್ ಎಫೆಕ್ಟ್ಸ್ ಇಂದಾನು ಅಥವಾ ತೊಂದರೆಯಿಂದನೂ ನಮಗೆ ಅನೇಮಿಯಾ ಆಗಿ ಬರ್ತದೆ. ಅದೇ ರೀತಿ ಸಾಮಾನ್ಯವಾಗಿ ನೋಡಂಗಿದ್ರೆ ಈ ಏನಂತಾರೆ ಪೈಲ್ಸ್ ಇದ್ದು ಪೈಲ್ಸಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಅನೇಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕಂಟಿನ್ಯೂ ರಕ್ತ ಹೋಗ್ತಾ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ನಮ್ಮ ರಕ್ತ ಅಂಶ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪೈಲ್ಸ್ ಅನೇಮಿಯಾನ ಮಾಡಬಹುದು. ಅದ್ರ ಜೊತೆಗೆ ನಮ್ಗೆ ಹೊಟ್ಟೆಯಲ್ಲಿ ಅಲ್ಸರ್ ಇದೆ ಅಥವಾ ಕೋಲಾನಲ್ಲಿ ಅಲ್ಸರ್ ಇದೆ, ಕೊಲೈಟಿಸ್ ಅಂತೀವಿ, ಅಲ್ಸರೇಟಿವ್ ಕೊಲೈಟಿಸ್ ಅಂತೀವಿ. ಇದರಿಂದ ಏನಾಗುತ್ತೆ, ಒಳಗಡೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಇಂಟರ್ನಲ್ ಹೆಮೊರೇಜ್ ಅಂತೀವಿ, ಇಂಟರ್ನಲ್ ಬ್ಲೀಡಿಂಗ್ ಅಂತೀವಿ ನಾವು ಅದನ್ನ. ಸೊ ಇದು ಅನೇಮಿಯಾನ ಮಾಡಲಿಕ್ಕೆ ಒಂದು ಮೇಜರ್ ಕಾರಣ. ಸೊ ಎಲ್ಲಿ ನಮಗೆ ಎಲ್ಲಾದ್ರೂ ಒಂದು ಬಾಡಿಯಲ್ಲಿ ನಾವು ರಕ್ತವನ್ನು ಕಳ್ಕೊತಾ ಇದ್ದೀವಿ, ಯಾವ ಡಿಸೀಸಿಂದ ನಾವು ರಕ್ತವನ್ನು ಕಳ್ಕೊತಾ ಇದ್ದೀವಿ, ಈ ಡಿಸೀಸಿಂದ ಖಂಡಿತ ನಮಗೆ ಅನೇಮಿಯಾ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಪೈಲ್ಸ್ ಇರಬಹುದು, ಇಂಟರ್ನಲ್ ಅಲ್ಸರ್ಸ್ ಇರಬಹುದು, ಅಥವಾ ಇಂಟರ್ನಲ್ ಹೆಮೊರೇಜ್ ಇರಬಹುದು, ಜೊತೆಗೆ ಕೆಲವು ಕ್ಯಾನ್ಸರ್ಸ್ ಇರಬಹುದು. ಅದರಿಂದನೂ ರಕ್ತ ಕಮ್ಮಿ ಆಗ್ತಾ ಹೋಗುತ್ತೆ. ಅನಿಮಿಯಾ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದ. ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.